ಸಾಮಾನ್ಯವಾಗಿ ತಿರುಗಾಡುತ್ತಿದ್ದ ಮಹೇಂದ್ರನಿಗೆ ಆ ಒಂದು ದಿನ ಬಹಳ ಅಚ್ಚರಿ ಕಾದಿತ್ತು. ದಾರಿಯಲ್ಲಿ ಹೋಗುವಾಗ ಒಂದು ಸರ್ಕಸ್ ಟೆಂಟ್ ಕಾಣುತ್ತೆ. ಈ ಸರ್ಕಸ್ ಟೆಂಟ್ನ ಒಳಗೆ ಹೋಗಿ ನೋಡೋಣ ಎಂದು ಆ ಸರ್ಕಸ್ ಅನ್ನ ಪೂರ್ತಿಯಾಗಿ ನೋಡಿ ಮತ್ತೆ ಮನೆಗೆ ಹಿಂತಿರುಗುವಾಗ ಒಂದು ಆಲೋಚನೆ ಬರುತ್ತೆ. ಈ ಪ್ರಾಣಿಗಳನ್ನ ಇವನು ಹೇಗೆ ಪಳಗಿಸಿರಬಹುದು ಎಂದು ತಿಳಿದುಕೊಳ್ಳಬೇಕೆಂದು ಉತ್ಸುಕನಾಗಿ ಆ ಟ್ರೈನರ್ ಅನ್ನ ಮೀಟ್ ಮಾಡೋಕೆ ಹೋಗ್ತಾನೆ. ನಾನು ಎಲ್ಲ ತರಹದ ಜಿಮ್ನಾಸ್ಟಿಕ್ ಹಾಗೂ ಸ್ಟಂಟ್ಗಳನ್ನು ನೋಡಿ ಖುಷಿ ಪಟ್ಟೆ. ಆದರೆ ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿಸಿರುವ ಪ್ರಾಣಿಗಳನ್ನು ನೋಡಿ ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಇದು ನಿಮ್ಮಿಂದ ಹೇಗೆ ಸಾಧ್ಯ? ನನಗೆ ಇದರ ಬಗ್ಗೆ ವಿವರವನ್ನು ಕೊಡ್ತೀರಾ ಅಂತ ಅವನು ಟ್ರೈನರ್ಗೆ ಕೇಳ್ತಾನೆ. ಆಗ ಟ್ರೈನರ್ ಹೇಳ್ತಾನೆ, ಐ ಹ್ಯಾವ್ ಅ ಇನ್ಫೈನೈಟ್ ಫೇತ್. ನನಗೆ ಅಗಾಧವಾದ ಶಕ್ತಿ ಇದೆ. ಆದ್ದರಿಂದ ನಾನು ಎಲ್ಲ ಕೆಲಸವನ್ನು ನನ್ನ ಶಕ್ತಿಯ ಮೂಲಕ ನಾನು ಮಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಆಗ ಮಹೇಂದ್ರ, ಇಲ್ಲ, ಬರೀ ನೀವು ಸುಳ್ಳನ್ನೇ ಮಾತಾಡ್ತೀರಾ. ನೀವು ಸರ್ಕಸ್ಗೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಜನರನ್ನ ಮೋಸಗೊಳಿಸುವುದೇ ನಿಮ್ಮ ಪ್ರಯತ್ನ. ಇದು ನೀವು ಬರೀ ಎಲ್ಲ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡ್ತೀರಾ, ಕಣ್ಣಿಗೆ ಬೂದಿ ಏರಿಸ್ತೀರಾ ಅಂತ ಮಹೇಂದ್ರ ಟ್ರೈನರ್ಗೆ ಹೇಳಿಬಿಡ್ತಾನೆ. ಇಲ್ಲ, ನಾವು ಸುಳ್ಳು ಹೇಳ್ತಾ ಇಲ್ಲ, ನಾವು ಸತ್ಯವನ್ನೇ ಹೇಳ್ತಾ ಇದ್ದೀವಿ ಅಂತ ಟ್ರೈನರ್ ಹೇಳ್ತಾನೆ. ನಿಮಗೆ ನಂಬಿಕೆ ಬರಲಿಲ್ಲ ಅಂದರೆ 2 ದಿನ ಬಿಟ್ಟು ಬನ್ನಿ, ಆಗ ನಿಮಗೆ ನಿಜಾಂಶ ಎನ್ನುವುದು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವನನ್ನು ಕಳಿಸಿಬಿಡ್ತಾನೆ. 2 ದಿನ ಬಿಟ್ಟು ಮಹೇಂದ್ರ ಬಂದೇ ಬಿಡ್ತಾನೆ. ಆಗ ಟ್ರೈನರ್ ಅವನಿಗೆ ಹೇಳ್ತಾನೆ, ನೋಡಿ ಸರ್, ಮೊನ್ನೆ ಈ ದಿವಸ ನಾವು ಮಾಡೋದಿಲ್ಲ ಸುಳ್ಳು, ನಾವು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತೀವಿ ಅಂತ ನೀವು ಹೇಳ್ತಾ ಇದ್ರಿ. ನಿಮಗೆ ನಿಮ್ಮ ಮುಂದೆನೇ ಸತ್ಯವನ್ನು ಏನೆಂದು ತೋರಿಸಿಕೊಡ್ತೀನಿ ನೋಡಿ ಅಂತ ಹೇಳ್ತಾನೆ. ಆಗ ತಾನೇ ತಂದಿದ್ದಂತ ಒಂದು ದೈತ್ಯವಾದ ಹುಲಿಯನ್ನು ಪಂಜರದೊಳಗೆ ಇಟ್ಟಿರುತ್ತಾರೆ. ಪಂಜರದೊಳಗೆ ಗರ್ಜಿಸುತ್ತಾ ಇರುತ್ತೆ ಆ ದೊಡ್ಡ ಹುಲಿ. ಆಗ ಟ್ರೈನರ್, ನೋಡಿ ಸರ್, ನಾನು ನಿಮ್ಮ ಮುಂದೆ ಪ್ರಯೋಗ ಮಾಡಿ ತೋರಿಸ್ತೀನಿ ನೋಡಿ ಅಂತ ಹೇಳಿ ಆ ಕೇಜ್ನೊಳಗೆ ಹೋಗಿಬಿಡ್ತಾನೆ. ಅಂದರೆ ಆ ಪಂಜರದೊಳಗೆ ತಾನೊಬ್ಬನೇ ಹೋಗಿಬಿಡ್ತಾನೆ. ಆ ಹುಲಿಗೂ ಮತ್ತು ಟ್ರೈನರ್ಗೂ ಒಂದು ದೃಷ್ಟಿಯುದ್ಧ ಆಗುತ್ತೆ. 25ರಿಂದ 30 ಸೆಕೆಂಡ್ ಆ ಹುಲಿಗೂ ಮತ್ತು ಟ್ರೈನರ್ಗೂ ಆ ದೃಶ್ಯವನ್ನು ನೋಡುವುದೇ ಒಂದು ದೊಡ್ಡ ರೋಚಕವಾಗಿತ್ತು. ಆ 25ರಿಂದ 30 ಸೆಕೆಂಡ್ ಮುಗಿದ ನಂತರ ಆ ಹುಲಿಯು ಸುಮ್ಮನೆ ಸಾಧುವಿನ ತರ ಸುಮ್ಮನೆ ಮಲಗಿಕೊಂಡು ಬಿಡುತ್ತದೆ. ನಂತರ ಆ ಕೇಜ್ನಿಂದ ಹೊರಗೆ ಬಂದ ಟ್ರೈನರ್, ನೋಡಿದಿರಾ ಸರ್, ಇದು ನನ್ನ ಶಕ್ತಿ, ನಾನು ನನ್ನ ಶಕ್ತಿಯ ಮೂಲಕ ಈ ಹುಲಿಗಳನ್ನ ಪಳಗಿಸ್ತೀನಿ ಅಂತ ಹೇಳ್ತಾನೆ. ಆಗ ಮಹೇಂದ್ರ, ಇಲ್ಲ, ನೀವು ಅದಕ್ಕೆ ಏನೋ ಒಂದು ಮದ್ದು ಕೊಟ್ಟು ಸುಮ್ಮನಾಗಿಸಿದ್ದೀರಿ. ನಾನು ಬರುವ ಮುಂಚೆ ಅದಕ್ಕೆ ಏನೋ ಒಂದು ಮದ್ದು ಕೊಟ್ಟು, ಇಲ್ಲ, ನೀವು ಏನೋ ಮಾಟ ಮಂತ್ರವನ್ನ ಮಾಡಿದ್ದೀರಿ, ನನ್ನ ಮುಂದೆ ನೀವು ಮೋಸ ಮಾಡ್ತಾ ಇದ್ದೀರಿ, ಇದು ಸುಳ್ಳು, ಇದು ಬರೀ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿಬಿಡ್ತಾನೆ. ಆಗ ಟ್ರೈನರ್ ಸುಮ್ಮನೆ ಸೈಡಿಗೆ ಹೋಗಿ ಕುಳಿತುಕೊಂಡು ಬಿಡ್ತಾನೆ. ಆಗಲೇ ಮಹೇಂದ್ರನಿಗೆ ಒಂದು ದೊಡ್ಡ ಅಚ್ಚರಿಯ ದೃಶ್ಯ ಕಾದಿತ್ತು. ಅದು ಏನೆಂದರೆ, ಟ್ರೈನರ್ ಒಂದು ಚೇರನ್ನು ತೆರೆಸಿಕೊಳ್ತಾನೆ. ಆ ಚೇರ್ ಮೇಲೆ ಕುಳಿತು ಧ್ಯಾನ ಮಾಡ್ತಾನೆ. ಯಾವ ರೀತಿ ಧ್ಯಾನವನ್ನು ಮಾಡ್ತಾನೆ ಅಂತಂದ್ರೆ, ಅವನ ಮುಖವು ಹಾಗೂ ಕೈ ಪೂರ್ತಿ ಮೈ ಕೂಡ ಪೂರ ರಕ್ತಸಿಕ್ತವಾಗಿ ಪೂರ್ತಿ ರಕ್ತ ಸಂಚಾರವು ಸ್ಟಾರ್ಟ್ ಆಗಿ ಸಂಪೂರ್ಣ ಅವನ ಮುಖವು ಒಂದು ಭಯಾನಕ ದೈತ್ಯಾಕಾರದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಇದನ್ನು ನೋಡಿದ ಮಹೇಂದ್ರ ಬಹಳ ಭಯಭೀತನಾಗಿ, ಬಹಳ ಅಚ್ಚರಿಚಕಿತನಾಗಿ, ಸರ್, ಎಚ್ಚರಗೊಳ್ಳಿ ಸರ್, ಸರ್, ನೀವು ಏನು ಮಾಡ್ತಾ ಇದ್ದೀರಾ? ಸ್ಟಾಪ್ ಮಾಡಿ, ಎಚ್ಚರಗೊಳ್ಳಿ ಸರ್ ಎಂದು ಅವನ ಅಂಗಿಯನ್ನು ಹಿಡಿದು ಅಲ್ಲಾಡಿಸತೊಡಗ್ತಾನೆ. ಆಗ 10ರಿಂದ 15 ನಿಮಿಷಗಳ ಕಾಲ ಅವನಿಗೆ ಪ್ರಜ್ಞೆ ಬರಲಿಲ್ಲ. ನಂತರ ಪ್ರಜ್ಞೆ ಬಂದ ತಕ್ಷಣ ಟ್ರೈನರ್ ಅವನಿಗೆ ಹೇಳ್ತಾನೆ, ನೋಡಿ, ನೀವು ಇದನ್ನು ನಂಬೋದಿಲ್ಲ ಅಂತ ಹೇಳ್ತೀರಾ, ಇವಾಗ ನಿಮ್ಮ ಕಣ್ಣು ಮುಂದೆನೇ ನಾನು ಒಂದು ಪ್ರಯೋಗ ಮಾಡಿ ತೋರಿಸಿದ್ದೆ. ಮಹೇಂದ್ರನು ಕೇಳ್ತಾನೆ, ಸರ್, ನೀವು ಏನು ಧ್ಯಾನ ಮಾಡ್ತಾ ಇದ್ದೀರಿ? ಯಾವ ರೀತಿ ಧ್ಯಾನವನ್ನು ಮಾಡ್ತಾ ಇದ್ದೀರಿ? ಈ ರೀತಿ ಧ್ಯಾನ ಮಾಡೋರನ್ನು ನಾನು ನೋಡಿಲ್ಲ. ನೀವು ಯಾವುದರ ಮೇಲೆ ಧ್ಯಾನ ಮಾಡ್ತಾ ಇದ್ದೀರಿ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾನೆ. ಆಗ ಟ್ರೈನರ್ ಹೇಳ್ತಾನೆ, ನನ್ನ ಎದುರಿಗಿರೋ ಹುಲಿಗಿಂತ 1000 ಪಟ್ಟು ಶಕ್ತಿಶಾಲಿ ಇರೋ ಹುಲಿ ನಾನು ಎನ್ನುವುದರ ಮೇಲೆ ನಾನು ಧ್ಯಾನವನ್ನ ಮಾಡ್ತೀನಿ. ದೇರ್ ಇಸ್ ಅ ಲಾಟ್ ಆಫ್ ಕನೆಕ್ಷನ್ ಬಿಟ್ವೀನ್ ವಾಟ್ ಯು ಥಿಂಕ್. ನೀವು ಯಾವ ರೀತಿ ಆಲೋಚನೆ ಮಾಡ್ತೀರೋ ಆ ರೀತಿ ನಿಮ್ಮ ಮನಸ್ಸು ಇರುತ್ತೆ. ಅದಕ್ಕೆ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಯೋಚನೆಯನ್ನು ಯಾವಾಗಲೂ ಸ್ಥಿರವಾಗಿರಿಸಿಕೊಳ್ಳಬೇಕು. ಅದಕ್ಕೆ ನಾನೇ ಉದಾಹರಣೆ ಎಂದು ಟ್ರೈನರ್ ಹೇಳಿಬಿಡ್ತಾನೆ. ಇದನ್ನು ಕೇಳಿದ ಮಹೇಂದ್ರ ಅವನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಹೋಗ್ತಾನೆ. ಹೌದು, ಇದು ನಿಜವಾಗಲೂ ಸತ್ಯ ಘಟನೆ. ಈ ಮಹೇಂದ್ರ ಯಾರು ಎಂದರೆ ವಿಶ್ವವಿಖ್ಯಾತರಾದ ಸ್ವಾಮಿ ವಿವೇಕಾನಂದರ ಸಹೋದರ. ಇವರ ಪೂರ್ತಿ ಹೆಸರು ಮಹೇಂದ್ರನಾಥ. ತಮ್ಮ ಜೀವನದಲ್ಲಿ ಈ ರೀತಿಯೂ ಘಟನೆ ನಡೆದಿದೆ ಎಂಬುದನ್ನು
ಅವರು ಒಂದು ಪುಸ್ತಕದಲ್ಲಿ ಉಲ್ಲೇಖವನ್ನು ಮಾಡಿರುತ್ತಾರೆ. ಈ ರೀತಿಯಾದ ಕಥೆಗಳಿಗೋಸ್ಕರ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.